ವೆಲ್ಕಮ್ ಟು ಹೆಲ್ದಿ ಬೇಕ್ ಆ್ಯಂಡ್ ಕುಕ್. ಮಾವಿನ ಹಣ್ಣು ಸೀಸನ್ ಮುಗಿಯೋದ್ರೊಳಗೆ ಒಂದು ಶುಗರ್ಲೆಸ್ ಮಾವಿನ ಹಣ್ಣು ಐಸ್ ಕ್ರೀಮ್ ಮಾಡ್ತಿದ್ರೆ ಹೇಗೆ ಅಲ್ವಾ? ಸೊ ಶುಗರ್ ಇಷ್ಟ ಇಲ್ಲ ಅನ್ನೋರಿಗೆ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋರಿಗೆ ಒಂದು ಶುಗರ್ಲೆಸ್ ಮಾವಿನ ಹಣ್ಣು ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಒಂದು ತೋತಾಪುರಿ ಹಣ್ಣು, ಇನ್ನೊಂದು ಥರದ ಹಣ್ಣನ್ನು ಕಟ್ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದಕ್ಕೊಂದು ಬನಾನ, ಹಾಗೆ ನೆನೆಸಿರುವಂತಹ ಖರ್ಜೂರ, ನೆನೆಸಿರುವ ಒಣದ್ರಾಕ್ಷಿ, ನೆನೆಸಿರುವ ಬಾದಾಮಿನ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ನಾನೊಂದು ಬಣಲೆಗೆ ಇದು ಮಾಡಿಕೊಂಡು ಅದರಲ್ಲಿರುವ ನೀರಿನಾಂಶ ಹೋಗುವಲ್ಲಿವರೆಗೂ ಅದನ್ನು ಕಾಯಿಸ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಬಾಳೆಹಣ್ಣು ಸಿಹಿಗಿದೆ, ಹಾಗೆ ಖರ್ಜೂರ ಸಿಹಿಗಿದೆ, ಒಣದ್ರಾಕ್ಷಿ ಸಿಹಿಗಿದೆ, ಬಾದಾಮಿ ಇದೆಲ್ಲ ಸಿಹಿಗೆ ನಮಗೆ ಹೊಂದ್ಕೊಳ್ಳುತ್ತೆ. ಸೊ ಸಕ್ಕರೆ ಏನು ಹಾಕಿಲ್ಲ. ಹಾಗೆ ಒಂದು ಸ್ವಲ್ಪ ಜೇನನ್ನು ಕೂಡ ಹಾಕ್ಕೊಂಡಿದ್ದೀನಿ, ಇಲ್ಲಿ ಜೇನುತುಪ್ಪ. ಅದು ನಾವು ಕಾಯಿಸಿ ತಣ್ಣಗಾದ್ಮೇಲೆ ಜೇನು ಹಾಕ್ಕೋಬೇಕು. ಅದಾದಮೇಲೆ ಒಂದು ಏರ್ ಟೈಟ್ ಕಂಟೈನರ್ಗೆ ಇದನ್ನು ಹಾಕ್ಕೊಂಡು ಇದನ್ನು ನಾವು ಒಂದು 8 ಗಂಟೆಗಳ ಕಾಲ ಫ್ರೀಝರಲ್ಲಿ ಇಟ್ಕೋಬೇಕು. ಫ್ರೀಝರಲ್ಲಿ ಇಟ್ಕೊಂಡು ಮಾರನೇ ದಿನ ನಾವು ಅದನ್ನು ಈ ಥರ ತೊಗೊಂಡು ಸ್ವಲ್ಪ ಗಟ್ಟಿ ಅನಿಸ್ತಿದೆ, ಯಾಕಂದರೆ ಫ್ರಿಜ್ಜಿಂದ ತೆಗೆದ ತಕ್ಷಣ ನಾನು ಅದನ್ನು ಸರ್ವ್ ಮಾಡೋಕ್ಕೆ ಅಂತ ಹೊರಟೆ. ಸ್ವಲ್ಪ ಹೊತ್ತಾದರೆ ಚೆನ್ನಾಗಿ ಬರುತ್ತೆ. ಸೊ ಅದಾದಮೇಲೆ ಅದ್ರ ಮೇಲೆ ಟೂಟಿ ಫ್ರೂಟಿ, ಚೋಕೋ ಚಿಪ್ಸ್ ಎಲ್ಲ ಹಾಕ್ಕೊಂಡು ಸರ್ವ್ ಮಾಡ್ಬೋದು. ಇದೇ ಮ್ಯಾಂಗೋ ಐಸ್ ಕ್ರೀಮ್ನ ಯೂಸ್ ಮಾಡಿಕೊಂಡು ಮ್ಯಾಂಗೋ ಫ್ರೂಟ್ ಸಲಾಡ್ ಕೂಡ ಮಾಡ್ಬೋದು. ಸೊ ಫ್ರೂಟ್ ಸಲಾಡ್ ಹೇಗೆ ಮಾಡೋದು ಅಂತ ನಾನು ಕೂಡ ನೆಕ್ಸ್ಟ್ ಹಾಕಿದ್ದೀನಿ. ಸೊ ಈ ಥರ ಚೋಕೋ ಚಿಪ್ಸ್ ಕಲರ್ಫುಲ್ಲಾಗಿ ಕಾಣಲಿ ಅಂತ ಹಾಕಿದರೆ ಈ ಥರ ಇದು ಮಾಡ್ಬೋದು. ಫ್ರೂಟ್ ಸಲಾಡ್ ಮಾಡೋಕ್ಕೆ ಒಂದು ಸ್ವಲ್ಪ ಗೋಡಂಬಿ, ಒಂದು ಸ್ವಲ್ಪ ಹೆಚ್ಚಿರುವ ಬಾದಾಮಿ, ಒಂದು ಸ್ವಲ್ಪ ಹೆಚ್ಚಿರುವ ಖರ್ಜೂರ, ಹಾಗೆ ಹೆಚ್ಚಿರುವ ಒಂದು ಮಾವಿನ ಹಣ್ಣು, ಹೆಚ್ಚಿರುವ ಒಂದು ಆ್ಯಪಲ್, ಒಂದು ಸ್ವಲ್ಪ ಹೆಚ್ಚಿರುವ ಬಾಳೆಹಣ್ಣು ಹಾಕ್ಕೊಂಡ್ರೆ ಶುಗರ್ ಹಾಕದೇ ಇದ್ರೂ ಚೆನ್ನಾಗಿರುತ್ತೆ. ಹಾಗೆ ನಾವು ತಯಾರಿಸ್ಕೊಂಡಿರುವಂಥ ಐಸ್ ಕ್ರೀಮ್, ಸೊ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಮ್ಯಾಂಗೋ ಫ್ರೂಟ್ ಸಲಾಡ್ ಕೂಡ ರೆಡಿ ಆಗುತ್ತೆ. ಸೊ ಇದಕ್ಕೆ ಸಕ್ಕರೆ ಏನೂ ಹಾಕಿಲ್ಲ ನಾನು, ಸಿಹಿಗೆ ಖರ್ಜೂರ, ಜೇನು ಇದೆಲ್ಲ ಅಷ್ಟೇ ಯೂಸ್ ಮಾಡಿದ್ದೀನಿ. ಸೊ ನೀವು ಇದನ್ನು ಟ್ರೈ ಮಾಡ್ಬೋದು. ಹೆಲ್ತಿ ಕೂಡ, ಯಾರಾದರೂ ಸಕ್ಕರೆ ತಿನ್ನಲ್ಲ ಅನ್ನೋರಿಗೆ ಕೂಡ ಮನೇಲಿ ಮಾಡ್ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಮನೇಲಿ ಮಾಡ್ಕೊಂಡು ಈ ಥರ ಟ್ರೈ ಮಾಡ್ಕೊಳ್ಳಿ. ಮ್ಯಾಂಗೋ ಸೀಸನ್ ಮುಗಿಯೋದ್ರೊಳಗೆ ಟ್ರೈ ಮಾಡಿ ನನಗೆ ಹೇಗೆ ಅನ್ನಿಸ್ತು, ಹೇಗೆ ಟೇಸ್ಟ್ ಇತ್ತು ಅಂತ ಹೇಳಿ. ಮುಂದಿನ ರೆಸಿಪಿ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಕುಕ್ಕಿಂಗ್.